ಸಮಾರಂಭದಲ್ಲಿ ಆಗಮಿಸಿರ್ತಕ್ಕ ಎಲ್ಲ ಗೋಣಿಹಳ್ಳಿ ಹಾಗೂ ಎಸ್ಕೆರೆ ಗ್ರಾಮದ ಮಹಾಜನತೆಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ತಮಗೆಲ್ಲರೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಹಾಗೆ ಅದರ ಜೊತೆಯಲ್ಲಿ ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮೀದೇವಿಯ ಪಾದಾರವಿಂದರಲ್ಲಿ ಪಡಮುಟ್ಟುತ್ತಾ ಈ ಒಂದು ಎಲ್ಲ ಗ್ರಾಮದ ಅಭಿವೃದ್ಧಿಯನ್ನ, ಗ್ರಾಮದ ಒಂದು ಶಕ್ತಿಯನ್ನ ತಾಯಿ ಬೆಳೆಸುವಂತ ಆಂಜನೇಯ ಮತ್ತು ಲಕ್ಷ್ಮಿಯಲ್ಲಿ ಬೇಡ್ಕೊಳ್ತಾ, ಹಾಗೆ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಈ ಒಂದು ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಕರ್ನಾಟಕ ರಾಜ್ಯ ಮುಂಚಿನ ಮಹಾಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಈ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ ಹಾಗೂ ಯರಚಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಹಾಲು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ನಿರ್ದೇಶಕರುಗಳು ಹಾಗೂ ಮಲಗೋನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು, ಅದೇ ರೀತಿ ಎಲ್ಲ ಒಂದು ಗೋಣಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಏನಿವತ್ತು ಊರಿನ ಗ್ರಾಮಸ್ಥರೇ, ಏನಿವತ್ತು ನಮ್ಮ ತುಮಕೂರು ಹಾಲು ಒಕ್ಕೂಟ 1974ರಲ್ಲಿ ನೋಂದಣಿಯಾಗಿ 1977ರಲ್ಲಿ ಸ್ಥಾಪನೆಯಾಯಿತು. ಆದ್ರೆ ಅವತ್ತಿಂದ 2026 ಇವತ್ತು ಈ ಒಂದು ನಿಮ್ಮ ಗ್ರಾಮದಲ್ಲಿ ಉಪಕೇಂದ್ರವನ್ನ ಸ್ಥಾಪನೆ ಮಾಡ್ಕೊಂಡಿದ್ದೀರಾ. ಏನಿವತ್ತು ನಮ್ಮ ನಿರ್ದೇಶಕರಾದಂತ ಸಿದ್ದರಾಮಯ್ಯ ಸಾಹೇಬ್ರು ಮೊತ್ತ ಮೊದಲ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾದಂತ ಒಂದು ಸಂದರ್ಭದಲ್ಲಿ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ 53,000 ಲೀಟರ್ ಪ್ರತಿದಿನ ಹಾಲು ಶೇಖರಣೆ ಆಗುತ್ತಿದ್ದು, ಅವರ ಒಂದು ಕಾಳಜಿ ಮತ್ತೆ ಹಾಲು ಉತ್ಪಾದಕರಿಗೆ ಏನಾದ್ರೂ ಒಂದು ಸೇವೆಯನ್ನ ಸಲ್ಲಿಸಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತು 83,000 ಹಾಲು ಶೇಖರಣೆ ಆಗ್ತಾ ಇದೆ. ಆದ್ರೆ ಬೇಸಿಗೆಯ ಕಾರಣ 71,000 ಚಿಲ್ಲರೆ ಹಾಲು ಇವತ್ತು ನಮ್ಗೆ ಬರ್ತಾ ಇದೆ. ಈ ರೀತಿಯಾಗಿ ಪ್ರತಿಯೊಂದು ಹಳ್ಳಿಗೂ ನಾವು ಉಪಕೇಂದ್ರವನ್ನ ಸಂಘವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಏನು ಅವರು ಒಂದು ಚಿಂತನೆ ಇಟ್ಕೊಂಡು ನಮ್ಮ ತುಮಕೂರು ಹಾಲು ಒಕ್ಕೂಟದ ಸೇವೆಗಳು ಏನಿದಾವೆ ಅವೆಲ್ಲದನ್ನು ಪ್ರತಿಯೊಬ್ಬ ಹಾಲು ಉತ್ಪಾದಕರಿಗೂ ತಲುಪಿಸ್ಬೇಕು ಅನ್ನೋ ಹಿತದೃಷ್ಟಿಯಿಂದ ಅವರು ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ನಮ್ಮ ತುಮಕೂರು ಹಾಲು ಒಕ್ಕೂಟದಿಂದ ಹಾಲು ಹಾಕಂತ ರೈತರಿಗೆ ಮೇವು ಕತ್ತರಿಸೋ ಯಂತ್ರ ಆಗಿರ್ಬೋದು, ಮತ್ತೆ ಹಾಲು ಕರಿಯೋ ಯಂತ್ರ ಆಗಿರ್ಬೋದು, ಅದೇ ರೀತಿ ಮತ್ತೆ ನಿಮ್ಗೆ ಹಸುಗಳ ಅಡಿಗೆ ಹಾಕೋದಕ್ಕೆ ರಬ್ಬರ್ ಮ್ಯಾಟ್ ಆಗಿರ್ಬೋದು, ಇವೆಲ್ಲದನ್ನು ಸಹಿತ ಅವರು ಬಾಡಿನಲ್ಲಿಟ್ಟು ಇವತ್ತು ನಮ್ಮ ಕೊರಟಗೆರೆ ತಾಲೂಕಿನ ಮಾದರಿಯಾಗಿ ಮಾಡಬೇಕು. 2026 ಮುಗಿಯೋದ್ರೊಳಗಡೆ 1 ಲಕ್ಷ ಲೀಟರ್ನ ನಾವು ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಪಣ ತೊಟ್ಟು ಇವತ್ತು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಇವತ್ತು ಹೆಜ್ಜೆ ಇಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತುಮಕೂರು ಹಾಲು ಒಕ್ಕೂಟ ಏನು ಸ್ಥಾಪನೆಯಾದಾಗ್ಲಿಂದ ಇವಾಗ ತುಮಲ್ ಕಲ್ಯಾಣ ಟ್ರಸ್ಟ್ ಅನ್ನ ಒಂದು ಟ್ರಸ್ಟ್ ನ ಪ್ರಾರಂಭ ಮಾಡಿ ಆ ಒಂದು ಟ್ರಸ್ಟ್ ನ ಮುಖೇನ ಎಲ್ಲಾ ಹಾಲು ಉತ್ಪಾದಕರು ಏನು ಹಾಲಾಕ ಅಂತ ರೈತರು ಮರಣ ಹೊಂದಿದ್ರೆ 50,000 ಪರಿಹಾರ ಕೊಡೋದಾಗಿರ್ಬೋದು. ಅದೇ ರೀತಿಯಾಗಿ ಯಾವ್ದಾದ್ರು ಕರು ಈಗೇನು ನೀವು ಇನ್ಸೂರೆನ್ಸ್ ಮಾಡಿಸಕ್ ಆಗದೆ ಇರಲ್ಲ ಅಂತ ಕರು ಪಟ್ಟೆ ಅಂದ್ರೆ ಫಲಕ್ ಬರ್ದೇ ಇರೋ ಅಂತ ಇನ್ನ 1 ವರ್ಷದ ಒಳಪಟ್ಟಿರೋ ಅಂತ ಕರು ಏನಾದ್ರೂ ಡೆತ್ ಆದ್ರೆ ಅವರ ಏನು ಪರಿಹಾರಧನ ಕೊಡಿಸೋದಂತ ಇರ್ಬೋದು. ಅದರ ಜೊತೆಗೆ ನಮ್ಮ BE ಆಗಿರ್ಬೋದು, BSc ಆಗಿರ್ಬೋದು, ಮತ್ತೆ ಏನು MBBS ಓದ ಅಂತ ವಿದ್ಯಾರ್ಥಿಗಳಿಗೆ 10,000ದಿಂದ 25,000 ಏನು ಪ್ರೋತ್ಸಾಹ ಧನವನ್ನ ಕೊಡೋದಾಗಿರ್ಬೋದು. ಇವೆಲ್ಲ ಸೇವೆಯ ಜೊತೆಗೆ ಏನು ನಮ್ಮ ನಿರ್ದೇಶಕರು ಆಯ್ಕೆಯಾಗಿ ಬಂದಂತ ಸಂದರ್ಭದಲ್ಲಿ ಪ್ರತಿ ತಾಲೂಕಿಗೆ ನೂತನವಾಗಿ ಪ್ರತಿ ತಾಲೂಕಿಗೆ ಕೊಡ್ತಾ ಇದ್ದಿದ್ದು 3 ರಿಂದ 4 ಸೀಟ್ ಅಷ್ಟೇ. ಯಾಕೆಂದ್ರೆ ನಮ್ಮ ನಿರ್ದೇಶಕರು ಬಂದಂತ ಸಂದರ್ಭದಲ್ಲಿ ನೀವು ಅಂದಾಜು ಮಾಡಕ್ಕಾಗಲ್ಲ. ಯಾಕೆಂದ್ರೆ ತಾಲೂಕಿಗೆ ಕೊಡ್ತಿದ್ 4 ಸೀಟು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೀಟ್ನ. ಆದ್ರೆ ನಮ್ಮ ಸಾಹೇಬರು ಬಂದಂತ ಸಂದರ್ಭದಲ್ಲಿ 22 ಹಾಸ್ಟೆಲ್ ಸೀಟ್ನ ಕೊರಟಗೆರೆ ತಾಲೂಕು ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ. ಯಾಕೆಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳು ದೂರ ಹೋಗಿ ಓದಕ್ಕಾಗಲ್ಲ ಅನ್ನೋ ಒಂದು ಹಿತದೃಷ್ಟಿಯಿಂದ 22 ಹಾಸ್ಟೆಲ್ ಸೀಟ್ಗಳನ್ನ ನಮ್ಮ ಕೊರಟಗೆರೆ ತಾಲೂಕಿಗೆ ತಂದು ಕೊಟ್ಟಿದ್ದಾರೆ. ಇದೇ ರೀತಿ ನಿಮ್ಮ ಏನು ಇವತ್ತು ಗೋಣಿಯಲ್ಲಿ ಒಂದು ಉಪಕೇಂದ್ರ ಇವತ್ತು ಪ್ರಪ್ರಥಮವಾಗಿ ಉಪಕೇಂದ್ರವಾಗಿ ಸ್ಥಾಪನೆಯಾಗಿದೆ. ಸ್ಥಾಪನೆಯಾಗಿ 80-84 ಲೀಟರ್ ಹಾಲನ್ನ ಇದೆ.
ಇದೇ ರೀತಿ ನಮ್ಮ ತುಮಕೂರು ಹಾಲು ಒಕ್ಕೂಟದ ಎಲ್ಲಾ ಸವಲತ್ತುಗಳನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಉಪಕೇಂದ್ರವನ್ನ ಆದಷ್ಟು ಬೇಗ ಸಂಘವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಉತ್ತಮವಾದ ಒಂದು ಗುಣಮಟ್ಟವಾದಂತಹ ಒಂದು ಹಾಲನ್ನ ಶೇಖರಣೆ ಮಾಡ್ತೀರಾ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ